ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ಇವತ್ತು ಹಲವಾರು ಕಡೆ ಕಾರ್ಯಕ್ರಮಗಳಿಗೇನು ಭೇಟಿ ಕೊಡೋದಿದೆ. ಆ ಭೇಟಿ ನಡುವೆ ಸ್ವಾಮಿಯ ದರ್ಶನ ಪಡೆದು ನಾಡಿಗೆ ಒಳ್ಳೆಯದಾಗಲಿ, ನನ್ನಿಂದ ನಾಡಿಗೆ ಒಳ್ಳೆಯ ಕೆಲಸ ಮಾಡಿಸುವಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ಬಹುಶಃ ಇವತ್ತಿನ ಆ ಜಾಹೀರಾತು ಏನಿದೆ, ಅದು ಜಾಹೀರಾತು ಯಾರು ಕಲ್ಪನೆ ಮಾಡಿ ಕೊಟ್ಟಿರ್ತಕ್ಕಂಥ ಜಾಹೀರಾತಲ್ಲ. ಇತ್ತೀಚೆಗೆ ಏಕಸದಸ್ಯ ಪೀಠ ಮತ್ತು ದ್ವಿಸದಸ್ಯ ಪೀಠ ಎರಡು ನ್ಯಾಯಾಲಯಗಳಲ್ಲಿ ಕೊಟ್ಟಿರ್ತಕ್ಕಂಥ ಫೈಂಡಿಂಗ್ಸ್ ಏನಿದೆ, ಈ ಸರ್ಕಾರ ಈ ಒಂದು ಯೋಜನೆಯ ಹೆಸರಿನಲ್ಲಿ ಹಲವಾರು ವರ್ಷಗಳು, ಇದೊಂದೇ ಸರ್ಕಾರ ಅಲ್ಲ, ಹಲವಾರು ಅಧಿಕಾರಿಗಳು ಸರ್ಕಾರ ನಡೆಸ್ತಕ್ಕಂಥವರು ಆ ಒಂದು ಕಂಪ್ನಿಯ ಜೊತೆ ಶಾಮೀಲಾಗಿ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಂತಕ್ಕಂಥದ್ದೇನಿತ್ತು ಅದೆಲ್ಲ ಉಲ್ಲಂಘನೆ ಮಾಡಿ, ವೈಲೇಟ್ ಮಾಡಿ, ಆ ಕಂಪ್ನಿ ಮಾಲೀಕನಿಗೆ ರೆಡ್ ಕಾರ್ಪೆಟನ್ನು ಹಾಸಿ ಆ ಭಾಗದಲ್ಲಿ ಬರ್ತಕ್ಕಂಥ ರೈತರ ಭೂಮಿಗಳನ್ನು ಲೂಟಿ ಮಾಡಿ 20 ವರ್ಷಗಳಾದರೂ ಇನ್ನೂ ಆ ರೈತರ ಭೂಮಿಗಳನ್ನು ಏನು KDB ಮುಖಾಂತರ ಭೂಸ್ವಾಧೀನ ಮಾಡಿದರು. ಹಣ ಕೊಟ್ಟಿಲ್ಲ ರೈತರಿಗೆ 20 ವರ್ಷವಾದರೂ. ಆ ಭೂಮಿಗಳನ್ನು ಹಲವಾರು ಜಾಯಿಂಟ್ ವೆಂಚರ್ಗಳಿಗೆ ದೊಡ್ಡ ದೊಡ್ಡ ಕಂಪ್ನಿ ಜೊತೆ ವ್ಯವಹಾರಗಳು ನಡೆದು ಹೋಗಿದೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕೊಟ್ಟಂಥ ತೀರ್ಪು, ಆ ಟೋಲ್ ಕಲೆಕ್ಷನ್ ಮಾಡ್ತಿರ್ತಕ್ಕಂಥದ್ದೇ ಇವತ್ತು ಕಾನೂನು ಬಾಹಿರ ಅಂತಕ್ಕಂಥ ತೀರ್ಪು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟರು ಈ ಸರ್ಕಾರ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಯಾತಕ್ಕೆ ಮೌನವಾಗಿದ್ದಾರೆ? ನಿನ್ನೆ ದಿನ PWD ಸಚಿವರು ಹೇಳ್ತಾರೆ ಇನ್ನೂ 10 ವರ್ಷ ಕಂಪ್ನಿಗೆ ಅಗ್ರಿಮೆಂಟ್ ಇದೆ ಅಂತೇಳಿ. ಯಾವ ಅಗ್ರಿಮೆಂಟ್ ಇದೆ ಅಂದರೆ? ನೀವು ಸರ್ಕಾರದವರು ಅವನ ಜೊತೆಯಲ್ಲಿ ಆ ಕಂಪ್ನಿ ಜೊತೆ ನೀವು ಸೇರ್ಕೊಂಡು ಲೂಟಿ ಹೊಡ್ಕೊಂಡು ಕೂತ್ಕೊಳ್ಳಿ, ರೈತರು ದಿನ ಕೋರ್ಟ್ ಮುಂದೆ ಅಲ್ಕೊಂಡು ನಿಂತಿರ್ತಾರಲ್ವಾ? ಇವತ್ತು ತೀರ್ಪು ಕೊಟ್ಟಿರೋದೇನೆ ಇವರಿಗೆ, ಈ ಸರ್ಕಾರಕ್ಕೆ. ಈ ಸರ್ಕಾರ ಇಂಥ ವ್ಯಕ್ತಿಗಳ ಜೊತೆ ಶಾಮೀಲಾಗಿದ್ದಾರೆ. ಇವತ್ತು ಈ ಒಂದು ಸರ್ಕಾರಗಳು ನಡೆಯತಕ್ಕಂಥದ್ದು ಯಾವನೋ ಒಬ್ಬ ವ್ಯಕ್ತಿಗೆ ರಕ್ಷಣೆ ಕೊಡಲಿಕ್ಕೆಲ್ಲ ಸರ್ಕಾರ ಇರೋದು, ನಾಡಿನ 6.5 ಕೋಟಿ ಜನತೆಗೆ ರಕ್ಷಣೆ ಕೊಡಲಿಕ್ಕಿರೋದು ಸರ್ಕಾರ ಅನ್ನೋದನ್ನು ತೀರ್ಪು ಕೊಟ್ಟಿದ್ದಾರೆ, ಫೈಂಡಿಂಗ್ಸ್ ಕೊಟ್ಟಿದ್ದಾರೆ. ಈ ಸರ್ಕಾರ ಈ ಕಂಪನಿಗೆ ಇವತ್ತು ಸಂಪೂರ್ಣ ಶರಣಾಗತಿಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು. ಈ ಸರ್ಕಾರ ಮಾಡಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಕ್ಲಿಯರ್ ಕಟ್ ಹೇಳಿದ್ದಾರೆ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಕ್ಕಂಥದ್ದು ಏನು ಹೇಳಿದ್ದಾರೆ. ಇನ್ನೂ ಈ ಸರ್ಕಾರ ಮೌನಕ್ಕಿರೋದು ನೋಡಿದ್ರೆ ಏನು ಮಾರಾಟ ಮಾಡ್ಕೊಂಡಿದ್ದೀರಿ ನಿಮ್ಮ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು, ಮುಖ್ಯಮಂತ್ರಿ, ನಿಮ್ಮ ವ್ಯವಹಾರ ಏನು ಇಟ್ಕೊಂಡಿದ್ದೀರಿ ಅಲ್ಲಿ? ಹಾಗಿದ್ರೆ ಈ ಸರ್ಕಾರಕ್ಕಿಂತ ಆ ಕಂಪ್ನಿ ಮಾಲೀಕ ದೊಡ್ಡವನ? ಈ ಸರ್ಕಾರ ನಡೆಸ್ತಾ ಇರೋದು ಆ ಕಂಪ್ನಿ ಮಾಲೀಕನೋ ಇಲ್ಲ ಈ ಸರ್ಕಾರ ನಡೀತಾ ಇರೋದು ಈ ರಾಜ್ಯದ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೀತಾ ಇರೋದು? ಇದನ್ನು ನನಗೆ ಹೇಳಬೇಕಾಗಿಲ್ಲ, ನಾನು ಅವ್ರು ಕಟ್ಕೊಂಡು ನನಗಾಗಬೇಕಾಗಿರೋದು. ನಾನು ಹೇಳ್ತಿರೋದು ಅವನಿಗೆಲ್ಲ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಈ ಸರ್ಕಾರಕ್ಕೆ ಬೆನ್ನೆಲುಬ. ಈ ಸರ್ಕಾರಕ್ಕೆ ಏನು ಅವ್ರು ಡೈರೆಕ್ಷನ್ ಕೊಟ್ಟಿರೋದು ಕೋರ್ಟ್ನಲ್ಲಿ. ಕೋರ್ಟು ಆದೇಶ ಕೊಟ್ಟಿರೋದು ಕಿಣಿಗಲ್ಲ, ಕೋರ್ಟ್ ಆದೇಶ ಕೊಟ್ಟಿರೋದು ಪ್ರಚೋದನೆ ಅಲ್ಲ. ಜನ ಇಷ್ಟೊತ್ತಿಗೆ ನುಗ್ಗಬೇಕಾಗಿತ್ತು. ನನಗೆ ಅವ್ರು ನೋಡಿ, ನಾನು ಯಾರಿಗೋ ಉತ್ತರ ಕೊಡಲ್ಲ. ಅವ್ನು ಯಾರೋ ಲೂಟಿ ಹೊಡಿಯೋಕ್ಕೆ ಬಂದಿರ ನಮಗೆ 5 ರೂಪಾಯಿ ಹಾಕಿದಾನ ಆ ಯೋಜನೆಗೆ? 5 ರೂಪಾಯಿಗೆ ಹಾಕಿದಾನ ಅವನ ಕೈಯಿಂದ. ರಾಜ್ಯ ಸರ್ಕಾರದ ಭೂಮಿ ಕೊಟ್ಟರು ಲೀಸ್ಗೆ 10 ರೂಪಾಯಿಗೆ. ಅದನ್ನು ತಗೊಂಡೋಗಿ ICICI ಬ್ಯಾಂಕಲ್ಲಿ ಲಡ ಇಟ್ಟ ರಾಜ್ಯದ ಆಸ್ತಿನ. ಅಲ್ಲಿ ಸಾಲ ತಂದು ಆಟ ಆಡ್ಕೊಂಡು ಕೂತಿದ್ದಾನೆ. ಇದನ್ನು ನೋಡ್ಕೊಂಡು ಇವರೆಲ್ಲ ಸರ್ಕಾರ ನಡೆಸೋರು ಇವನಿಗೆ ಎಲ್ಲ ಮಾರಾಟ ಮಾಡ್ಕೊಂಡು ಕೂತಿದ್ದಾರೆ. ಅಲ್ವೇ, ನಾನು ವಿಧಾನಸಭೆ ಕಲಾಪದಲ್ಲಿ ಕ್ಲಿಯರ್ ಕಟ್ ಹೇಳಿದ್ದೇನೆ, ಈ ಪ್ರಾಜೆಕ್ಟನ್ನು ಸ್ಕ್ರ್ಯಾಪ್ ಮಾಡೋಣ ಸದನ ಒಪ್ಪೋದಾದರೆ. ಸ್ಕ್ರ್ಯಾಪ್ ಯಾವಾಗ 2006 2007ರಲ್ಲಿ ಹೇಳಿದ್ದೇನೆ, ತೆಗಿರಿ ಸದನದ ಕಲಾಪ. ಇವರು ಯಾರೂ ಮಾಡುವಂತ ಹೇಳಲಿಲ್ಲ, ಬೆಂಬಲ ಇಲ್ಲ ನನಗಿದ್ದು 38 ಜನ MLAಗಳು.
ಆ 38 ಜನ MLAಗಳು ಕಟ್ಕೊಂಡು ಎಲ್ಲಿಂದ ಸ್ಕ್ರಾಪ್ ಮಾಡಲಿ ನಾನು? ಕ್ಯಾಬಿನೆಟ್ ಮುಂದೆ ತಂದೆ ಇದ್ದಾನೆ ಸಬ್ಜೆಕ್ಟ್ನ, ಬಾಯ್ಕಾಟ್ ಮಾಡಿದ್ರು, ಮಾಡೋಕ್ಕೆ ಬಿಡಲಿಲ್ಲ. ಇವತ್ತು ನನಗೆ ಈ ನಾಡಿನ ಜನ ಇವತ್ತು 134 ಸೀಟ್ ಕೊಟ್ಟವರಲ್ಲ, ಹೇಳ್ತಾರೆ 136 138. ಆ ರೀತಿ ಈ ನಾಡಿನ ಜನ ಕೊಟ್ಟಿದ್ದರೆ ಇಂಥವ್ರು ಭಾಳ ಜನ ಜೈಲಲ್ಲಿರೋರು.